ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಫೋಟೋ ಕಾಪಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಈ ಹಿಂದೆ ಫೋಟೋ ಕಾಪಿನ ಯಾವ ರೀತಿ ಅಪ್ಲೋಡ್ ಮಾಡಬೇಕಂತ ಹೇಳ್ಕೊಟ್ಟಿದ್ದೆ, ಅಪ್ಲೈ ಮಾಡಬೇಕು. ಇವಾಗ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ಸರ್ಚ್ ಬಾಕ್ಸ್ನಲ್ಲಿ ಕ್ರೋಮ್ನಲ್ಲಿ KSEAB ಅಂತ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಸೊ ನೀವು ಈ ರೀತಿ ಫಸ್ಟಿಗೆ ಕಾಣಿಸ್ತಿರೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ರೈಟ್ ಸೈಡಲ್ಲಿ ರೀಡ್ ಮೋರ್ ಅಂತ ಬರುತ್ತೆ, ಇಲ್ಲಿ ಕಾಣಿಸ್ತಿದೆ ನೋಡಿ. ಈ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ರೆಡ್ ಮಾರ್ಕಲ್ಲಿರೋ ರೀಡ್ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಆಪ್ಷನ್ಸ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಸರಿಯಾಗಿ ನೋಡ್ಕೊಳ್ಬೇಕು. ಕ್ಲಿಕ್ ಹರ್ ಟು ಅಪ್ಲೈ ಡೌನ್ಲೋಡ್ ಫೋಟೋ ಕಾಪಿ ರೀಟೋಟ್ಲಿಂಗ್ ರಿವ್ಯಾಲ್ಯೂಷನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಲ್ಲ ಓಪನ್ ಆಗುತ್ತೆ. ಸೊ ಡೇಟ್ ಎಲ್ಲ ನೋಡ್ಬೋದು, ರಿವ್ಯಾಲ್ಯೂಷನ್, ರೀಟೋಟ್ಲಿಂಗ್, ಲಾಸ್ಟ್ ಡೇಟು. ಕೆಳಗಡೆ ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ಸ್ ಇರುತ್ತೆ, ಕ್ಲಿಕ್ ಮಾಡಿ. ಇಲ್ಲೆಲ್ಲ ಆಪ್ಷನ್ಸ್ ನೋಡ್ಬೋದು. ಇಲ್ಲಿ ಕ್ಲಿಕ್ ಹರ್ ಟು ಡೌನ್ಲೋಡ್ ಫೋಟೋ ಕಾಪಿ ಅಂತ ಇರುತ್ತೆ. ಸೊ ಜಸ್ಟ್ ಕ್ಲಿಕ್ ಮಾಡಿ. ಆಮೇಲೆ ಅಪ್ಲಿಕೇಶನ್ ನಂಬರ್ ಇರುತ್ತೆ ಅಲ್ವಾ, ಅಪ್ಲೈ ಮಾಡಿದಾಗ ಅಪ್ಲಿಕೇಶನ್ ನಂಬರ್ ಸಿಕ್ಕಿರುತ್ತೆ. ಅದನ್ನು ಅಪ್ಲಿಕೇಶನ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಫೋಟೋ ಕಾಪಿಗೆ ಯಾರು ಅಪ್ಲೈ ಮಾಡಿರ್ತೀರಲ್ವ ಅವ್ರಿಗಷ್ಟೇ ಬಂದಿರುತ್ತೆ ಇದು. ಸೊ ಅಪ್ಲಿಕೇಶನ್ ನಂಬರ್ನ ಹಾಕಿದ ತಕ್ಷಣ ಕೆಳಗಡೆ ಏನಿಲ್ಲ, ಯಾವ್ಯಾವ ಸಬ್ಜೆಕ್ಟ್ಗೆ ಅಪ್ಲೈ ಮಾಡಿದ್ದೀರ ಅನ್ನೋದು ಶೋ ಆಗುತ್ತೆ. ಆಮೇಲೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ. ಕ್ಯಾಪ್ಚರ್ ಕೋಡ್ನ ನೀವು ಸರಿಯಾಗಿ ಟೈಪ್ ಮಾಡಿಕೊಂಡು ಕೆಳಗಡೆ ಕಾಣಿಸ್ತಿರೋ ಗ್ರೀನ್ ಬಟನಲ್ಲಿ ಜನರೇಟ್ OTP ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವ ಫೋನ್ ನಂಬರ್ ಕೊಟ್ಟಿದ್ದೀರಲ್ವ ಆ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಎಂಟರ್ ಮಾಡಿ ಆಮೇಲೆ ಕೆಳಗಡೆ ಕಾಣ್ತಿರೋ ಡೌನ್ಲೋಡ್ ಫೋಟೋ ಕಾಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಫೋಟೋ ಕಾಪಿ ಡೌನ್ಲೋಡ್ ಆಗುತ್ತೆ. ಸೊ ನೀವು ಓಪನ್ ಮಾಡಿ ಫೋಟೋ ಕಾಪಿನ ಡೌನ್ಲೋಡ್ ಆಗಿರೋ ಫೋಟೋ ಕಾಪಿನ PDF ಬಂದಿರುತ್ತೆ, ಅದನ್ನು ನೋಡ್ಕೊಳ್ಬೋದು. ಸೊ ನಿಮ್ದು ಏನೇನು ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿರುತ್ತೆ ಫೋಟೋ ಕಾಪಿ ಮೇಲೆ. ಇನ್ನೊಬ್ರು ಕೇಳ್ತಾರೆ, ಸರ್ ನಾನು 2-3 ಅಪ್ಲೈ ಮಾಡಿದ್ದೀನಿ, 2-3 ಒಂದೇ ಸಲ ಹೆಂಗೆ ಡೌನ್ಲೋಡ್ ಮಾಡೋದು ಅಂತ. ಏನಿಲ್ಲ, ಸಿಂಪಲಾಗಿ ಹೇಳ್ಕೊತೀನಿ ಕೇಳಿ. ಸೇಮ್ ಅದೇ ರೀತಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸೆಲೆಕ್ಷನ್ ಇರುತ್ತೆ ನೋಡಿ, ಇಲ್ಲೆಲ್ಲ ಸಬ್ಜೆಕ್ಟ್ಸ್ ಎಲ್ಲ, ಇಷ್ಟು ಸಬ್ಜೆಕ್ಟ್ಸ್ ಮೇಲೆ ಯಾವ್ದು ಬೇಕು ಎಲ್ಲದ್ರ ಮೇಲೆ ಕ್ಲಿಕ್ ಮಾಡೋದು. OTP ಹಾಕೋ ಅವಶ್ಯಕತೆ ಇಲ್ಲ. 2ನೇ ಸಲ ಡೌನ್ಲೋಡ್ ಫೋಟೋ ಕಾಪಿ ಮೇಲೆ ಕೊಟ್ಟರೆ ಆಟೋಮೆಟಿಕ್ಲಿ ಎಲ್ಲ ಸಬ್ಜೆಕ್ಟ್ ಡೌನ್ಲೋಡ್ ಆಗ್ತಾ ಹೋಗುತ್ತೆ. ಸೊ ವೆರಿ ಸಿಂಪಲ್ ಆಗಿದೆ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂಸ್ಫುಲ್ ಆದವ್ರಿಗೆ. ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನು ಹೇಳ್ತಿದ್ದೀನಿ ಅಂತ ಅಂದರೆ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಯಾರು ಫೋಟೋ ಕಾಪಿ ಅಪ್ಲೈ ಮಾಡಿದ್ದೀರೋ ಅವ್ರಿಗೆ ಡೌನ್ಲೋಡ್ ಇವಾಗ ಬಂದಿರುತ್ತೆ. ಮತ್ತು ರಿವ್ಯಾಲ್ಯೂಷನ್, ರೀಟೋಟ್ಲಿಂಗು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.